ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ RV ಸ್ಕೂಲ್ ಚಾಲಾಗಿ 2007-8ರಿಂದ ಪ್ರಾರಂಭವಾದಾಗಿಂದ ಹಿಡಿದು ಈ ರೋಡಿನ ಕಡೆ ಯಾರು ಜನಪ್ರತಿನಿಧಿಗಳು ಗಮನ ಕೊಡುತ್ತಿಲ್ಲ. ಆಮೇಲೆ ಶಾಲೆಯವರಿಗೆ ಅಂತೂ ಅವ್ರೂ ಗಮನ ಕೊಡ್ತಿಲ್ಲ. ಮಕ್ಕಳ ಪರಿಸ್ಥಿತಿ ಫೀಸ್ ತೋತಾರೆ. ಆಮೇಲೆ ಇಲ್ಲಿರ್ತಕ್ಕಂಥ ಮುನ್ಸಿಪಾಲ್ಟಿ ಇರ್ಬೋದು, ಜನಪ್ರತಿನಿಧಿಗಳದ್ದು ಯಾವುದೇ ರೀತಿ ಈ ರೋಡಿಗೆ ಗಮನ ಕೊಡುತ್ತಿಲ್ಲ. ಇಲ್ಲಿ ಆಗ್ತಕ್ಕಂಥ ಯಾವುದೇ ಅನಾಹುತಗಳಿಗೆ ನೇರವಾಗಿ ಜಿಲ್ಲಾಧಿಕಾರಿಗಳು ಮುನ್ಸಿಪಾಲ್ಟಿನೇ ಹೊಣೆಗಾರರಾಗ್ತಾರೆ. ನಾಳೆ ಏನಾದರೂ ಅನಾಹುತ ಆದರೆ ಏನು ಮಾಡೋದು? ಇದು ಸ್ಟಾರ್ಟಿಂಗ್ ಇದು ನಿನ್ನೆ ಮೊನ್ನೆ ಮಳೆ ಬಂದದ್ದು ಗೀಟ ನಂಬರ್ ಆಗ್ಯದ. ಮುಂದೆ ಬರ್ತಕ್ಕಂಥ ಮಳೆ ದೊಡ್ಡ ಮಳೆಗಳು ಬಂದ್ರೆ ಏನು ರೀ 3 ಫೀಟ್ ನೀರು ನಿಂದ್ರಲಾಗತ್ತವ. ಕೆರೆ ಅಂತಾಗಿದೆ ಈ ರೋಡು. ಯಾರು ನೋಡ್ತಿಲ್ಲ. ಏನು ಮಾಡ್ಬೇಕು? ಸಾರ್ವಜನಿಕರು ಯಾರು ಬಳಿ ಹೋಗ್ಬೇಕು? ಬೇಲಿನೇ ಎದ್ದು ಹೊಲ ಮೇಯ್ದಂತ ಆಗುತ್ತಿದೆ. ಜಿಲ್ಲಾಧಿಕಾರಿಗಳು ಕೇಳ್ತಿಲ್ಲ. ಸಾಕಷ್ಟು ಬಾರಿ ಗಮನಕ್ಕೆ ತಂದೀವಿ ನಾವು. ಮುನ್ಸಿಪಾಲ್ಟಿ ಅಧಿಕಾರಿಗಳು ಗಮನಕ್ಕೆ ತಂದ್ರೂ ಇದು ನೋಡ್ತಾ ಇಲ್ಲ ಯಾರು ಈ ಕಡೆ. ಈಗ ಡ್ರೈನೇಜ್ ದೊಡ್ಡದಾಗಬೇಕು ಮತ್ತು CC ರೋಡ್ ಆಗಬೇಕು. ಯಾವುದು ಮಾಡ್ತಾ ಇಲ್ಲ ಇಲ್ಲಿ. ಸತತವಾಗಿ 2008ರಿಂದ ಇಲ್ಲಿ ತನಕ ಅನುದಾನ ಬಂದ್ರೂ ಯಾವುದು ದುರ್ಬಳಕೆ ಮಾಡ್ತಾ ಇದ್ದಾರೆ. ಎಷ್ಟೋ ಸಲ ಹೇಳೋದು ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಮಾಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ನಮಗೆ ಕ್ಯಾನ್ಸಲ್ ಆತಂತ ಹೇಳ್ತಾರೆ. ತಾತ್ಕಾಲಿಕನ ಅದಕ್ಕೆ ಪರಿಹಾರ ಮಾಡ್ಬೇಕಲ್ರಿ. ನಿನ್ನೆ ನೋಡ್ರಿ ರಾತ್ರಿ ಎಲ್ಲರೂ ಬೆಳಗಾನ ಎದ್ದು ಕುಂತೀವಿ ಏರಿಯಾದವರು. ಏನು ರೀ ಇಲ್ಲಿ ಆಲ್ಮೋಸ್ಟ್ ಆಲ್ ರಾತ್ರಿ 5:30 ಸಾಯಂಕಾಲ 5 ಗಂಟೆಗೆ ಮಳೆ ಬಂದದ. 7 ತನಕ ಕೆರೆ ಅಂತಾಗಿದೆ. ಎಲ್ಲರೂ ಹೊರಗಿದ್ದವ್ರು ಹೊರಗಾರ, ಒಳಗಿದ್ದವ್ರು ಹೊರಗಾರ. ನೀರು ಕಡಿಮೆ ಆಗೋ ತನಕ ರಾತ್ರಿ 12-12ವರೆಗೆ ಮನೆಗೆ ಬಂದೀವಿ ನಾವು. ಮನೆಗೆ ಎಲ್ಲಿ ಮೋರೆಗೆ ಬಿದ್ದರೆ ಏನು ಮಾಡ್ತಾರೆ ಸರ್? ಸಣ್ಣ ಮಕ್ಕಳು ಹಿಡ್ಕೊಂಡು ಕೇಸಿ ಶಾಲೆಯಿಂದ ಮನೆ ಹೊರಗೆ ಹೋಗೋರು ಮಕ್ಕಳನ್ನೂ ಮನೆಗೆ ಬಂದಿಲ್ಲ. ರಾತ್ರಿ 12ಕ್ಕೆ ಬಂದೀವಿ. ಗಾಡಿ ಇದ್ದವರು 4 ವೀಲರ್ ಇದ್ದವರು ಮನೆಗೆ ಬಂದಾರ. ನಡ್ಕೊಂತ ಬರೋರು ಹೆಂಗೆ ಮಾಡ್ಬೇಕು ಸರ್? ಸಮಸ್ಯೆ ಆಗ್ಯದ. ಇದು ಆದಷ್ಟು ಜಿಲ್ಲಾಧಿಕಾರಿಗಳು ಈ ವಿಷಯದ ಬಗ್ಗೆ ಭಾಳ ಗಮನ ತೊಗೋಬೇಕಂತ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.